ಬ್ರೇಕ್ನ ನಂತರ ರಮೇಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ. ಇವತ್ತು ನಮ್ಮ ಜೊತೆ ಹ್ಯಾಂಡ್ಸಮ್ ಯಂಗ್ ಅಂಡ್ ಎನರ್ಜೆಟಿಕ್ ರಮೇಶ್ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾ ಇದ್ರು. ಸೊ ಇನ್ನೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ತುಂಬ ಅವ್ರಿಗೆ ಇಂಪ್ರೆಸ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡೋಣ. ಸರ್, ಒಂದ್ಸಲ ರಜನಿಕಾಂತ್ ಅವ್ರನ್ನ ನೀವು ಮೀಟ್ ಮಾಡಿದ್ರಂತೆ. ಸೊ ಅವರ ಒಂದು ಮಾತು ನಿಮ್ಮನ್ನ ತುಂಬ ಇಂಪ್ರೆಸ್ ಮಾಡಿದೆಯಂತೆ. ಸೊ ಈಗಲೂ ಕೂಡ ನೀವು ಅದನ್ನು ಫಾಲೋ ಮಾಡ್ತಿದ್ದೀರಂತೆ. ಸೊ ಅದನ್ನ ನೆನಪಿಸ್ಕೋಬೋದಾ? ಶಾಂತಿ ಕ್ರಾಂತಿ ಶೂಟಿಂಗ್ ನಡೀತಾ ಇತ್ತು. ಶಾಂತಿ ಕ್ರಾಂತಿಯಲ್ಲಿ ನಾನು ಶಾಂತಿ ಕನ್ನಡದಲ್ಲಿ, ಕ್ರಾಂತಿ ಬಂದು ರವಿ ಸಾರು, ತಮಿಳಲ್ಲಿ ಅವರು ಶಾಂತಿ, ಕ್ರಾಂತಿ ರಜನಿಕಾಂತ್. ಓಕೆ, ಅದು ಶೂಟಿಂಗ್ ನಡೀತಿರ್ಬೇಕಾದ್ರೆ ರಜನಿಕಾಂತ್ ಅವರು, ನಾಗಾರ್ಜುನ, ರವಿಚಂದ್ರನ್ ಅವರು, ನಾನು ಎಲ್ಲ ಜೊತೆಗೆ ಇರ್ತಾ ಇದ್ವಿ. ನಾನು ಆಗ್ತಾನೆ ಸಿನಿಮಾಗೆ ಎಂಟ್ರ್ ಆಗಿದ್ದೆ ಆಲ್ಮೋಸ್ಟ್. ಸೊ ಇವರೆಲ್ಲ ನನಗೆ ದೊಡ್ಡ ಹೀರೋಸು. ರಜನಿ ಎಲ್ಲ ಸಿಕ್ಕಾಡು ಫಿಲ್ಮ್ಸ್ ನೋಡಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಸೊ ವೆನ್ ಐ ಮೆಟ್ ಹಿಮ್, ಐ ಆಮ್ ಸೀಯಿಂಗ್ ದಿಸ್ ಮ್ಯಾನ್ ರಜನಿಕಾಂತ್. ಯಾರೊಬ್ರು ಇಂಟ್ರೊಡ್ಯೂಸ್ ಮಾಡ್ತಾರಾ ಅಂತ ಕಾಯ್ತಾ ಇದ್ದೀನಿ. ನಮ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿ, ಭಾಳ ದೊಡ್ಡ ವ್ಯಕ್ತಿ, ಯಾರು ಇಂಟ್ರೊಡ್ಯೂಸು ಮಾಡ್ತಾಯಿಲ್ಲ, ಎಲ್ಲ ಬ್ಯುಸಿ ಇದ್ದಾರೆ ಅವ್ರವ್ರ ಕೆಲಸದಲ್ಲಿ. ನಾನು ದೂರದಿಂದ ನೋಡ್ತಾ ಇದ್ದೀನಿ ರಜನಿ ಸಾರ್ನ, ಅವ್ರು ಅಲ್ಲಿದ್ದಾರೆ, ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾರು ಇಂಟ್ರೊಡ್ಯೂಸ್ ಮಾಡ್ತಾಯಿಲ್ಲ, ಕಾಯ್ತಾ ಇದ್ದೀನಿ. ಟಪ 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 ಅಂತ ಅವರೇ ನೋಡ್ಕೊಂಬಂದ್ಬಿಟ್ರು. ಹಾಯ್, ಐ ಆಮ್ ರಜನಿ ಅಂದರು. ನಾವು ಟುಶ್, ಹೌ ಯು ಫೀಲ್ ಅಲ್ವಾ? ಒಬ್ಬ ಹೊಸಬ, ನೀವು ಅವ್ರು ಸೂಪರ್ ಸ್ಟಾರು, ಅವ್ರಿಗೆ ಅರ್ಥ ಆಗ್ತಿದೆ ಆ ಮೈಂಡಲ್ಲಿ ಏನಿದೆ ಹುಡುಗನ ಮನಸ್ಸಲ್ಲಿ. ಪಾಪ ಕಷ್ಟಪಡ್ತಾ ಇದ್ದಾನೆ, ಯಾರು ಪರಿಚಯ ಮಾಡ್ತಾ ಇಲ್ಲ, ಬಟ್ ಅವರೇ ಬಂದು ಪರಿಚಯ ಮಾಡ್ಕೊಂಡ್ರಲ್ಲ, ಯು ಫಾಲ್ ಫಾರ್ ದ ಮ್ಯಾನ್ ಅಲ್ವಾ? ಆ ಥರ ಒಂದು ಘಟನೆ ಆಯಿತು. ನಂಬರ್ 1. ನಂತರ ಅವ್ರ ಜೊತೆ ಈವ್ನಿಂಗ್ ಒಂದು ಜೊತೆಗೆ ಇಲ್ಲಿಂದ ಕುದುರೆಮುಖ ಹೋಗ್ಬೇಕಾಯ್ತು. ನಾವು ಜೊತೆ ಕಾರಲ್ಲಿ ಹೋಗ್ತಾ ಇದ್ವಿ, ನಾವಿಬ್ಬರೇ ಅಂಬಾಸಿಡರ್ ಕಾರಲ್ಲಿ ಹೋಗೋರು. ಅವಾಗ ಹೋಗ್ತಿದ್ದಾಗ ಕೇಳೋ ಕೇಳೋದು ನಾನು, ಟು ಅಂಡರ್ಸ್ಟ್ಯಾಂಡ್ ವಾಟ್ ಮೇಕ್ಸ್ ರಜನಿ ಟಿಕ್ ಅಂತ. ಆವಾಗ ಒಂದ್ಸಲ ಕೇಳಿ, ಸರ್ ಮನೆಗೆ ಹೋದ್ರೆ ಏನು ಮಾಡ್ತೀರಾ ನೀವು? ಹಾಂ, ಡೈಲಿ ವಾಟ್ ಯು ಡು, ವಾಟ್ಸ್ ಯುವರ್ ರೂಟೀನ್? ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ನಾನು ಬೆಳಗಿಂದ ರಾತ್ರಿವರೆಗೂ ಸಂಜೆವ್ರಿಗೆ ಏನೇನು ಮಾಡೋದು ಅದೆಲ್ಲ ರಿವೈಂಡ್ ಮಾಡ್ತೀನಿ ಅಂದರು. ರಿವೈಂಡ್ ಮಾಡಿಬಿಟ್ಟು ಯಾರ ಹತ್ರ ಯಾವ ರೀತಿ ವರ್ತಿಸ್ದೆ, ಯಾರ ಹತ್ರ ಯಾವ ಥರ ಮಾತಾಡಿದೆ, ಯಾರ ಹತ್ರ ನಾನು ತಪ್ಪಾಗಿ ಮಾತಾಡಿದ್ದೀನ, ರೂಢಾಗಿ ಮಾತಾಡಿದ್ದೀನ, ಹೇಳಬಾರ್ದನ್ನು ಹೇಳಿದ್ದೀನ, ಆ ಥರ ಅನಿಸಿದ್ರೆ ಮುಂದಿನ ದಿನ ಅದನ್ನು ಮಾಡದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಅವರು. ಐ ವಾಸ್ ಫ್ಲೋರ್ಡ್. ನೋ ವಂಡರ್ ಈಸ್ ಅ ಸೂಪರ್ ಸ್ಟಾರ್, ಬಿಕಾಸ್ ಎವ್ರಿ ಡೇ ಹಿ ಈಸ್ ಶಾರ್ಪನಿಂಗ್ ಹಿಮ್ಸೆಲ್ಫ್. ಪ್ರತಿದಿನ ಅವ್ರು ಬೆಟರ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ರಮೇಶ್ಗಿಂತ ನಾಳೆ ರಮೇಶ್ ಬೆಟರ್ ಆಗಿರಬೇಕು, ನಾಳೆ ರಮೇಶ್ಗಿಂತ ನಾಳಿದ್ದು ರಮೇಶ್ ಬೆಟರ್ ಆಗಿರಬೇಕು ಅಂತ ಒಂದು ಸ್ಫೂರ್ತಿ ಬಂದಿದ್ದ ಆ ಪಾಯಿಂಟಿಂದ ನನಗೆ. ರಮೇಶ್ ಅವ್ರ ಹತ್ರ ಬಹುಶಃ ಕಮಲ್ ಹಾಸನ್ ಅವ್ರ ಬಗ್ಗೆ ಮಾತಾಡೋದಿದ್ರೆ ಇನ್ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ. ಚಿತ್ರರಂಗಕ್ಕೆ ಬರೋದಕ್ಕಿಂತ ಮೊದಲೇ ನೀವು ಕಮಲ್ ಹಾಸನ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅವ್ರನ್ನೇ ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿಬಿಟ್ರಿ, ಮೂವಿ ಕೊಟ್ಬಿಟ್ರೆ ಹೇಗೆ ಅನಿಸ್ತು ನಿಮ್ಗೆ ಆ ಕ್ಷಣ? ಅಮೇಝಿಂಗ್ ಅದ. ಅವ್ರನ್ನ ಡೈರೆಕ್ಟ್ ಮಾಡಿದ್ದು ಅದೊಂದು ಕಡೆ, ಅದು ತುಂಬ ಇಂಟ್ರೆಸ್ಟಿಂಗ್ ಸರ್ಕಲ್ ಅದು. ನಾವು ಇಲ್ಲಿ ಕ್ಯೂ ಅಲ್ಲಿ ನಟರಾಜ್ ಥಿಯೇಟ್ರಲ್ಲಿ ನಿಂತ್ಕೊಂಡು ಅವ್ರ ಫಿಲ್ಮೆಲ್ಲ ನೋಡಿದ್ದೀವಿ. ನಂತರ ಅವ್ರನ್ನ ಮೀಟ್ ಮಾಡೋಂಥ ಅವಕಾಶ ಚೆನ್ನಾಗಿ ನಾಪ್ಕಾಯ್ದೆ ನನಗೆ. ಪುನ್ನೈ ಮನನ್ ಅಂತ ಫಿಲ್ಮ್, ಅದು ನಾನು ಫಸ್ಟ್ ಮಾಡಿದ ಫಿಲ್ಮ್ ತಮಿಳಲ್ಲಿ. ಅದು ಆಮೇಲೆ ಅದೊಂದು ದೊಡ್ಡ ಕತೆ. ಅವ್ರು ರಿಫ್ಲೆಕ್ಟ್ ಹತ್ರ ನಿಂತ್ಕೊಂಡಿದ್ರು. ಫಸ್ಟ್ ಟೈಮ್ ಐ ಮೀಟಿಂಗ್ ಕಮಲ್ ರಿಯಲ್ ಲೈಫಲ್ಲಿ. ಬಾಲಚಂದ್ರ ಇಂಟ್ರೊಡ್ಯೂಸ್ ಮಾಡಿ, ಪರಿಯ ಫ್ಯಾಂಡ್ ಅವಾಗ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಬಾಲಚಂದ್ರ. ನಾನು ಆ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ರಿಫ್ಲೆಕ್ಟರ್ ಕೆಳಗೆ. ಅದೇನೋ ಸಣ್ಣ ಪುಟ್ಟ ಮಾತುಕತೆ ಎಲ್ಲ ನಡೀತಾ ಇದೆ. ಅದಾದಮೇಲೆ ಅದ್ರಲ್ಲಿ ನಂದೊಂದು ದೊಡ್ಡ ರೋಲು ಪುನ್ನಗೆ ಮನೆಯಲ್ಲಿ. ರೇವತಿಗೆ ಒಂದು ಹೀರೋ ನಾನು, ಇನ್ನೊಂದು ಹೀರೋ ಕಮಲ್ ಜಿ, ನಾನು ಫ್ಲ್ಯಾಶ್ ಬ್ಯಾಕ್ ಹೀರೋ. ಫಿಲ್ಮ್ ಶೂಟಿಂಗ್ ಎಲ್ಲ ಮುಗೀತು, ಡಬ್ಬಿಂಗ್ ಕರೀತಾರೆ ಅಂತ ಕಾಯ್ತಾ ಇದ್ದೀನಿ. ಕರೀಲೇ ಇಲ್ಲ ಬಾಲಚಂದ್ರ ಅವರು. ಪೇಪರಲ್ಲಿ ನೋಡ್ತೀನಿ ರಿಲೀಸಿಂಗ್ ದಿವಾಲಿ ಅಂತ ಆ್ಯಡ್ ಬಂದುಬಿಟ್ಟಿದೆ. ನಾನು ಫೋನ್ ಮಾಡಿದೆ, ಸಾರ್ ನಾನು ಡಬ್ಬಿಂಗೇ ಕರೆದಿಲ್ಲ ಸಾರ್ ಅಂತ. ಅವರು, ಓ ಸಾರಿ ಹೇಳೋದು ಮರ್ತ್ಬಿಡೆ ಕಣ, ನೀನು ರೋಲ್ ಕಟ್ ಮಾಡಿಬಿಟ್ಟೆ ಅಂದರು. ಇಡೀ ರೋಲೇ ಕಟ್ ಆಗೋಯ್ತು, ಸೀನ್ ಅಲ್ಲ. ನಾನು ಸರಿ ಸರ್, ನೀವು ಡೈರೆಕ್ಟರ್ ಆಫ್ಕೋರ್ಸ್, ಈಸ್ ಅ ಗ್ರೇಟ್ ಮ್ಯಾನ್, ಓಕೆ ಸರ್, ಯು ನೋ ಬೆಟರ್ ಸರ್, ಆಯ್ತಾ, ಐ ಡಿಂಟ್ ನೋ ಅಬೌಟ್ ಇಟ್. ಓ ಸಾರಿ ಡಾ, ಸ್ವಲ್ಪ ಮರೆತು ಅಂದ್ಬಿಟ್ರು. ಸೊ ಫಸ್ಟ್ ಆ್ಯಕ್ಟ್ ಮಾಡಿದ್ದು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಫುಲ್ ರೋಲೇ ಕಟ್ಟು. ಪುನಗೆ ಮನೆ ಇಲ್ವೇ ಇಲ್ಲ ನಾನು. ಆ ಥರ ಇನ್ನೊಂದು ಫಿಲ್ಮ್ ಮಾಡಿದ್ವಿ ಮತ್ತೆ, ನಾನು ಮುಡಿಯು ತಬ್ಬಿದ್ದ ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಸು, ಆಮೇಲೆ ಮೆತ್ತು ಫೋನ್ ಕಾಲ್ಸು, SMS ದೀಪಾವಳಿ ಹ್ಯಾಪಿ ದಿವಾಲಿ ಸರ್, ಹ್ಯಾಪಿ ಯುಗಾದಿ ಸರ್, ಈ ಥರ ಶುರು ಆಗೋದು. ನಂತರ ಫ್ರೆಂಡ್ಶಿಪ್ ಆಗೋದು. ದೆನ್ ಯು ಬಿಕೇಮ್ ಎ ಗುಡ್ ಕೋರ್ಸ್. 9 ಫಿಲ್ಮ್ಸ್ ವಿ ಡಿಡ್ ಟುಗೆದರ್. 9 ಫಿಲ್ಮ್ಸ್ ಮಾಡಿ ನಂತರ ಆಲ್ಮೋಸ್ಟ್ ಫ್ಯಾಮಿಲಿ ಆಗ್ಬಿಟ್ಟಿದ್ದಾರೆ ಈಗ. ಆಮೇಲೆ ಅವ್ರನ್ನ ಡೈರೆಕ್ಟ್ ಮಾಡಿ. ಸೊ ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸೈಕಲ್ ಅಲ್ವಾ? ನೀವು ಭಾಳ ಒಂದು ಹೀರೋ ಆಗಿ ನೋಡೋಂಥ ವ್ಯಕ್ತಿ ನೀವೇ ಫ್ರೆಂಡ್ಶಿಪ್ ಆಗಿ ಅವರೊಂದು ಫ್ಯಾಮಿಲಿ ಮೆಂಬರ್ ಆಗೋದು. ಸೊ ಇಟ್ಸ್ ಅ ವೆರಿ 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 ಸ್ಯಾಟಿಸ್ಫೈಯಿಂಗ್ ಆಲ್ಸೋ. ಇನ್ನು ರಿಯಲ್ ಲೈಫಲ್ಲಿ ತುಂಬಾ ಪರಿಸರ ಪ್ರೇಮಿ ಅಂತೆ ನೀವು, ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು, ಏಡ್ಸ್ ಇಲ್ಲಲ್ಲ ಆ ಥರ ಅಲ್ಲ. ಅದೇನು ಅಂದರೆ, ಈಗ ನಮ್ದು ಒಂದು ಸೋಪ್ ಮಾರೋಕ್ಕಾಗುತ್ತೆ, ಒಂದು ಕಾರ್ ಮಾರೋಕ್ಕಾಗುತ್ತೆ ಅಂದರೆ ಒಳ್ಳೆ ವಿಷಯಗಳು ಯಾಕೆ ಹೇಳಬಾರ್ದು ಅಂತ ಅಷ್ಟೇ. ವೈ ಕಾಂಟ್ ಯು ಲೆಂಡ್ ಯುವರ್ ಫೇಸ್ ಸಮಥಿಂಗ್ ಅಂತ. ಸೊ ಹಾಗಾಗಿ ಯಾರೋ ಬಂದು ಸರ್ ನಿಮ್ಮ ಫೇಸ್ನ ಈ ಥರ ಯೂಸ್ ಮಾಡ್ಕೊಳ್ತೀವಿ, ಇದೊಂದು ಮೆಸೇಜ್ ಕೊಡಿ ಅಂದರೆ ಓಕೆ, ಜನಕ್ಕೆ ತಲುಪುತ್ತೆ ಅಂದರೆ ಮಾಡ್ತೀವಿ. ಅದು ಎಷ್ಟಾಗುತ್ತೆ ನಮ್ಮ ಕೈಯಿಂದ ಅಷ್ಟು ಮಾಡ್ತೀವಿ. ಒಂದು ದೊಡ್ಡದಾಗಿ ಎಲ್ಲ ಕಡೆ ಹೋಗಿ ಅದೆಲ್ಲ ಮಾಡಿಲ್ಲ, ಬಟ್ ಮೆಸೇಜನ್ನು ತಲುಪಿಸಿದ್ದೀವಿ ಡೆಫಿನೆಟ್ ಆಗಿ. ಎಲ್ಲವನ್ನೂ ಇಷ್ಟಪಡ್ತೀರಲ್ಲ, ಸೊ ಈ ಗಿಫ್ಟ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ಥ್ಯಾಂಕ್ ಯು. ವಾವ್, ಏನಿದೆ ಅಂತ ಗೆಸ್ಟ್ ಮಾಡ್ಬೋದು. ಗೆಸ್ಟ್ ಮಾಡೋಕ್ಕಿಂತ ಮುಂಚೆ ಅಡ್ವರ್ಟೈಸಿಂಗ್ ಪ್ಲಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್, ಸಂಗೀತಾ ಶರ್ಮಾ, ಥ್ಯಾಂಕ್ ಯು ಸೊ ಮಚ್. ಅಡ್ವರ್ಟೈಸಿಂಗ್ ಮಾಸ್ಟರ್ ಪೀಸಿಂದ ಒಂದು ಮಾಸ್ಟರ್ ಬುಕ್ ಸಿಕ್ಕಿದೆ, ಥ್ಯಾಂಕ್ ಯು ಸೊ ಮಚ್. ಈ ಅಡ್ವರ್ಟೈಸಿಂಗ್ ಮಾಡೋದು ತುಂಬ ಆಸಕ್ತಿ ಅಂತ ನಿಮಗೆ? ಇಲ್ಲ, ಆಸಕ್ತಿ ಅಂತಲ್ಲ ಹೇಳ್ತಿರೋದು. ಅಡ್ವರ್ಟೈಸಿಂಗು, ಮಾರ್ಕೆಟಿಂಗು ಅದೆಲ್ಲ ಓದ್ತೀನಿ ಸ್ವಲ್ಪ ನಾನು. ಮ್ಯಾನೇಜ್ಮೆಂಟ್ ಅದೆಲ್ಲ ಇಷ್ಟ ನನಗೆ.
ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಅಷ್ಟೇ, ಹೆಂಗೆ ನಡೆಯುತ್ತೆ ಅದಲ್ಲ ಅಂತ. ಆ್ಯಂಡ್ ಇವನ್ ಮಾರ್ಕೆಟಿಂಗ್ ಬಗ್ಗೆ ಕೂಡ ತುಂಬ ಮ್ಯಾನೇಜ್ಮೆಂಟ್ ಭಾಳ ಇಷ್ಟ ನನಗೆ. ಮ್ಯಾನೇಜ್ಮೆಂಟ್ ಬುಕ್ಸ್ ಅದೇನೋ ಒಂದು ಈಗ ಒಂದು ಯಾವುದೋ ಒಂದು ಶಾಪ್ ಹೋದರೆ ಒಂದು ಸಿನಿಮಾ ಸಂಬಂಧಪಟ್ಟ ಬುಕ್ ತೊಗೊಳ್ತೀನಿ, ಇನ್ನೊಂದು ಸಂಬಂಧನೇ ಇಲ್ಲದ ವಿಷಯ ಏನೋ ಒಂದು ತೊಗೊಳ್ತೀನಿ, ಅದೇನೋ ತಿಳ್ಕೊಳ್ಳೋ ಅದ್ರ ಬಗ್ಗೆ ಅಂತ. ಡೆಫಿನೆಟ್ ಹೆಲ್ಪ್ ಆಗುತ್ತೆ. 100 ಮ್ಯಾನೇಜ್ ಮಾಡೋದಕ್ಕೆ ಅದು ಮಾತ್ರ ಅಲ್ಲ, ಎಲ್ಲ ವಿಷಯಗಳು ಡೈರೆಕ್ಷನ್ ಹೆಲ್ಪ್ ಆಗುತ್ತೆ, ಎಲ್ಲ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ ಏನೋ ರೂಢಿ ಇದೆಯಾ ಹೇಗೆ? ಅಣ್ಣ ಸೂಪರ್ಬ್. ನನ್ನ ಹತ್ರ ನೀವು ಒಂದ್ಸಲ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಕಲ್ತ್ಬಿಟ್ರೆ ಲೈಫಲ್ಲಿ ಮರೆಯಲ್ಲ, ಲೈಫಲ್ಲಿ ಮರೆಯಲ್ಲ ಅಂದ್ರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ಹೇಳ್ಕೊಡಿಲ್ಲ, ನನಗೆ ಇಷ್ಟ ಕೂಡ. ಐ ಎಂಜಾಯ್ಡ್ ಥರೋಲಿ ಎಂಜಾಯ್ಡ್. ಲೇಟರ್ ಆನ್ ನೋಡಬೇಕು, ಅದೊಂದು ಆಸಕ್ತಿ ಇದೆ ನನಗೆ. ಲೆಕ್ಚರರ್ ಆಗೋದಿಲ್ಲ, ಎಲ್ಲೊಂದು ಕಡೆ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡೋದು ಇಷ್ಟ ನನಗೆ, ಲೆಸನ್ಸು. ಆ್ಯಂಡ್ ದೆನ್ ಎನಿವೇ ಇದೆ ಒಂದು ವಿಷಯ, ಈಗ ಎಷ್ಟು ಎಪಿಸೋಡ್ ಆಯಿತು ಅಂತ ಹೇಳಿದ್ರಿ ನೀವು? 29ನೇ ಎಪಿಸೋಡು. ನಾನು ನೋಡ್ಕೊಂಡು ಬರ್ತಾನೆ ಇದ್ದೀನಿ, ನೀವು ಇಷ್ಟು ಮುದ್ದಾಗಿ ಮಾತಾಡ್ತೀರಿ, ಇಷ್ಟು ಚಂದವಾಗಿ ಕಾಣ್ತೀರಿ, ನಾನು ಬರೋರಿಗೆಲ್ಲ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾನೆ ಇದ್ದೀರಿ. ಹಾಗಾಗಿ ನನಗನ್ನಿಸ್ತು ಒಂದು ಬರ್ತ್ಡೇ ಪಾರ್ಟಿಗೆ ಹೋದ್ರೇ ಯಾರೊಬ್ರು ಗಿಫ್ಟ್ ಕೊಟ್ಟರೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರಪ್ಪ, ಹಾಗೆ ನಾನು ನಿಮ್ಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನಿಸ್ತು. ಹಾಗಾಗಿ ಬಾಯ್ ವೆಲ್ಕಮ್. ಹಾಂ, ಪ್ರಪಂಚದಲ್ಲಿ 7 ಅದ್ಭುತಗಳಿದೆಯಂತೆ, ಹಾಗಾಗಿ ಒಂದೊಂದು ಅದ್ಭುತನ ಒಬ್ಬೊಬ್ರು ಕೊಡೋಣ ಅನ್ನಿಸ್ತು. ಒಂದೊಂದು ಅದ್ಭುತ ಒಬ್ಬೊಬ್ರ ಕೈಯಲ್ಲಿದೆ. ಈಗ ನೋಡಿ, ಎಲ್ಲ ಒಂದೊಂದು ಅದ್ಭುತಗಳಿದೆಯಾ? ಹೌದು ನೋಡಿ. ನಾನು ಎಷ್ಟನೇ ಅದ್ಭುತ ಅಂತ ಕೇಳಬೇಕು. 6 ಅದ್ಭುತಗಳಿದೀವಿ, 7 ನೀವೇ. ಸೊ ವೆರಿ ನೈಸ್. ಎಲ್ರಿಗೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಅದೇ ನಮ್ಗೆ ಸಿಕ್ಕಿರೋ ಬ್ರಿಲಿಯಂಟ್ ಗಿಫ್ಟ್ಸ್ ನನಗೆ ಇವ್ರು ಏನು ಬಹಳ ಇಷ್ಟಪಡ್ತಾರೆ ಅಂತ ಯೋಚನೆ ಮಾಡಿದೆ. ಖಂಡಿತವಾಗ್ಲೂ ಒಂದು ಕನ್ನಡಿಗಿಂತ ಒಂದು ಒಳ್ಳೆ ಗಿಫ್ಟ್ ಹುಡುಗಿಗೆ ಇರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ನಿಜವಾಗ್ಲೂ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ರಿಯಲಿ ಯು ಆರ್ ಆಲ್ ವಂಡರ್ಫುಲ್. ನೋಡಿದ್ರೆ 6 ಅದ್ಭುತಗಳಿದೆ, 7ನೇ ಅದ್ಭುತ ನೀವು. ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಿ? ಆಸಮ್ ರೀ, ಭಾಳ ಖುಷಿ ಕೊಡ್ತು. ನಾನು ಮೊದಲೇ ಹೇಳಿದ್ದೆ, ನಾನು ಒಂದು ಸುಂದರಿ ನೋಡಿದ್ರೆ ಕೈ ಕಾಲಲ್ಲಿ ನಡುಗುತ್ತೆ ಅಂತ. 6 ಜನ ಜೊತೆ ಕಾಲ ಹೋಗಿದ್ದೆ ಗೊತ್ತಾಗಿಲ್ಲ. ಆ್ಯಂಡ್ ಇವ್ರ ಬಗ್ಗೆ ನಿಮಗೆಲ್ಲ ಹೇಳ್ಬಿಡ್ತೀನಿ. ಸುವರ್ಣ ನ್ಯೂಸಲ್ಲಿ ಕೆಲವು ನನ್ನ ಕಿವಿಯಲ್ಲಿ ಬಿದ್ದಂಥ ವಿಷಯಗಳು. ಅವರು ಮಾಸ್ಟರ್ ಪೀಸ್ ಅಂತ ಮೇಡಮು, ಒಂದ್ಸಲ ವೇ ಮಾಡಿ ಮೇಡಮ್. ಹಾಂ, ಅವ್ರ ಸ್ಪೆಷಾಲಿಟಿ ನಾವು ಎಲ್ಲರೂ ಹೇಳಿದ್ದೀವಿ. ನೀವು ಅವ್ರು ನೆಕ್ಸ್ಟ್ ಏನು ಹೇಳ್ತಾರೆ, ಏನು ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ವಂತೆ, ಅದು ಅವ್ರ ಕ್ಯಾರೆಕ್ಟರು. ಇವರು ಡೆಡ್ಲಿ ದಿವ್ಯಾ ಅಂತ, ಇವ್ರ ಕ್ಯಾರೆಕ್ಟರ್ ಏನಂತ ಏನಮ್ಮ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್. ಇವರ ಹೈಲೈಟು ಇವರ ಹೈಲೈಟು ಇವ್ರ ಹೆಸರು ಲಾಫಿಂಗ್ ಬುದ್ಧ ಅಂತೆ. ಎಲ್ಲದಕ್ಕೂ ನಗ್ತಾರಂತೆ. ನಗ್ಬೇಕಾದ್ರೆ ಬಹಳ ಚೆನ್ನಾಗಿದ್ರಿ, ಹಾಗಾಗಿ ಕಂಟಿನ್ಯೂ ದ ಗುಡ್ ವರ್ಕ್. ಇವ್ರ ಹೈಲೈಟ್ ಏನು ಅಂತ ಹೇಳಿದ್ರು ಶ್ವೇತಾ ಅವ್ರದ್ದು ಶಾಪಿಂಗ್ ಶ್ವೇತಾ. ಇವ್ರ ಹೆಸರೇ ಶಾಪಿಂಗ್ ಶ್ವೇತಾ ಅಂತೆ. ತುಂಬಾ ಶಾಪಿಂಗ್ ಮಾಡ್ತಾರಂತೆ. ಅಂಡ್ ಮೇಡಮ್ ಒಂದು ಏನು ಬಟ್ಕಲ್ ಮೇಡಮ್, ಗುಡ್ಡದ ಆಚಾರ ಅಂತದ್ದು ಏನಕ್ಕೆ ಗೊತ್ತಾಗಿದೆ. ಹೇರ್ ಸ್ಟೈಲ್ ಗುಡ್ಡ ತರ ಇರುತ್ತೆ, ಪಫ್ ಇರುತ್ತೆ, ಅದಕ್ಕೆ ಅವರು. ಅಂಡ್ ಅವ್ರು ಬಂದು ನಿಮ್ಗೆ ಗೊತ್ತಿದೆ ವಿಜುಪೀಡಿಯಾ ಅಂತ, ವಿಕಿಪೀಡಿಯಾ ತರ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ವಿಜುಪೀಡಿಯಾ ಕೇಳಿದ್ರೆ ಉತ್ತರ ಹೇಳ್ತಾರಂತೆ. ಈ 6 ಅದ್ಭುತಗಳ ಜೊತೆ 1 ಗಂಟೆ ಕಾಲ ಕಳೆದಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಹೌ ಟು ಎಂಜಾಯ್ ಲೈಫ್ ಅನ್ನೋದು ಪ್ರಶ್ನೆ ಆದರೆ ಅದಕ್ಕೆ ಉತ್ತರವಾಗಿ ರಮೇಶ್ ಅರವಿಂದ್ ನಿಲ್ತಾರೆ. ನಿಜಕ್ಕೂ ಸಿನಿಮಾಗಳೇ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಥವಾ ಯಾವುದೇ ಹವ್ಯಾಸಗಳಾಗಲಿ, ಅಭಿರುಚಿಗಳಾಗಲಿ, ಪ್ರತಿಯೊಂದು ಕೆಲಸವನ್ನ ಇಷ್ಟಪಟ್ಟು ಪರ್ಫೆಕ್ಟ್ ಆಗಿ ಮಾಡುವಂತಹ ರಮೇಶ್ ಅರವಿಂದ್ ಅವರು ಒಬ್ಬ ಯಶಸ್ವಿ ನಟನಂತಾಗಲಿ ಅಥವಾ ನಿರ್ದೇಶಕನಂತಾಗಲಿ ಅಲ್ಲ, ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ ರಮೇಶ್ ಅರವಿಂದ್ ಆದರ್ಶವಾಗಿ ನಿಲ್ತಾರೆ. ನಾವೆಲ್ಲರೂ ಇಷ್ಟೊತ್ತು ಅವ್ರ ಜೊತೆ ಸಾಕಷ್ಟು ಮಾತಾಡಿದ್ವಿ. ನಮ್ಮ ಮನಸ್ಸಲ್ಲಿ ಬಂದಿರುವಂತಹ ಒಂದೇ ಮಾತು, ಇಟ್ಸ್ ನೋ ಫನ್ ವಿದೌಟ್ ಯು. ನಿಜಕ್ಕೂ ರಮೇಶ್ ಅರವಿಂದ್ ಅವರಿಗೆ ಈ ಕನ್ನಡಿಯ ಜೊತೆಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ಕೂಡ ಈ ಕಾರ್ಯಕ್ರಮ ಅಷ್ಟೇ ಫನ್ ಕೊಟ್ಟಿರುತ್ತೆ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.